ಶಿಂಗಾವನಗರದಲ್ಲಿ ಶಂಕರ್ನಾಗ್ ಆಟೋ ಚಾಲಕರ ಹಿಂದೂ ಬಾಂಧವರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಪೂಜೆ ನಿರಂತರವಾಗಿ 10 ವರ್ಷಗಳ ಕಾಲ ಈ ಶ್ರೀ ಗಣೇಶೋತ್ಸವ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿದ್ದಾರೆ. ಆಟೋ ಚಾಲಕರು ಒಂದು ದಿನದ ಆಟೋ ಬಂದ್ ಮಾಡಿ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ. ಯಾರೂ ಆಟೋ ಓಡಿಸುವುದಿಲ್ಲ. ಶ್ರೀ ವಿಘ್ನೇಶ್ವರನ ಪೂಜೆ ಮಾಡುತ್ತಾ ಅನ್ನಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ. ಈ ಗಣಪತಿಯ ವಿಶೇಷವೇನೆಂದರೆ ಶಿಂಗಾವನಗರದ ಹೃದಯ ಭಾಗದಲ್ಲಿರುವ ಹೊಸ ಬಸ್ ಸ್ಟಾಪ್ ಎದುರುಗಡೆ ಇರುತ್ತದೆ. ಪ್ರವಾಸಿಗರು ಓಡಾಡುವ ಜಾಗವಿದ್ದು ಅತಿ ಹೆಚ್ಚು ಜನದಟ್ಟಣೆ ಇರುವ ಸ್ಥಳವಿದ್ದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಇಲ್ಲಿಯ ಜನಸಾಗರವೇ ಕಣ್ಮನ ಸೆಳೆಯುವಂತೆ ಇರುತ್ತದೆ. ಕಮಿಟಿಯವರ ಕಾರ್ಯವೈಖರಿ ಎಲ್ಲರೂ ಮೆಚ್ಚುವಂಥದ್ದು. ವಿಶೇಷವಾಗಿ ಈ ಗಣಪತಿಗೆ ತುಂಬ ಜನ ಭಕ್ತರಿದ್ದಾರೆ. ಶ್ರೀ ಜನಾರ್ದನ ಬ್ರಹ್ಮಾವರ, ಮಂಜುನಾಥ ಶೌರದ, ಶ್ರೀಕಾಂತ ದುಂಡಿಗೌಡ್ರ, ವಿವೇಕ ರಾಮಗೇರಿ, ರಾಣಿ ಎಂ ತಿರ್ಲಾಪುರ, ಹರಿ ಹೋಮ್ ಸ್ವೀಟ್ಸ್, ತಾಲೂಕು ಆಯುರ್ವೇದ ವೈದ್ಯರು ಶ್ರೀ ಚಂದ್ರಶೇಖರ ನಾಗನೂರ ಅವರ ಸ್ವಇಚ್ಛೆಯಿಂದ ದಾನ ಧರ್ಮ ಮಾಡುತ್ತಾರೆ. ಪ್ರತಿದಿನ ವಿಶೇಷ ಪೂಜೆ ನೈವೇದ್ಯ ಇರುತ್ತದೆ. ಇಂದು ನಡೆದಂಥ ಪ್ರಸಾದ ವ್ಯವಸ್ಥೆಯಲ್ಲಿ ಸುಮಾರು 12ರಿಂದ 15 ಸಾವಿರ ಜನ ಪ್ರಸಾದ ಸ್ವೀಕರಿಸಿದ್ದಾರೆ. ಸರಿಸುಮಾರು 25 ಕೆಜಿ ಪಾಕೆಟ್ಗಳು ಹಾಗೂ 2ರಿಂದ 3 ಕ್ವಿಂಟಾಲ್ ಸಿಹಿ ಪ್ರಸಾದಕ್ಕೆ ಬಳಕೆಯಾಗುತ್ತದೆ. ಗಣೇಶನ ಮೂರ್ತಿಯನ್ನು ಮಂಜುನಾಥ ಶೌರದ ಕಾಮಧೇನು ಬೇಕರಿಯವರು ಕೊಡಿಸಿರುತ್ತಾರೆ. ಅವರಿಗೆ ಕಮಿಟಿಯ ಪದಾಧಿಕಾರಿಗಳು ಸನ್ಮಾನ ಮಾಡುವ ಮುಖಾಂತರ ಗೌರವ ಅರ್ಪಿಸಿದರು. ಇವತ್ತಿನ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪ್ರಯಾಣಿಕರು ಸೇರಿದಂತೆ ತುಂಬ ಜನಸಾಗರವೇ ಇತ್ತು. ಕಮಿಟಿಯವರ ಶಿಸ್ತುಬದ್ಧಿನ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ವಾಹನಗಳ ಟ್ರಾಫಿಕ್ ಜಾಮ್ ಆಗದೇ ಇರೋ ಹಾಗೆ ತುಂಬ ಹೆಚ್ಚು ಜವಾಬ್ದಾರಿಯಿಂದ ಕಾರ್ಯಕ್ರಮ ಮಾಡಿದ್ದು ಬಂದಂಥ ಭಕ್ತಾದಿಗಳು ಮತ್ತು ಪ್ರಯಾಣಿಕರು, ಸಾರ್ವಜನಿಕರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸರ್ ನಮಸ್ಕಾರ. ಸರ್ ಇದು ಎಷ್ಟು ವರ್ಷದಿಂದ ಇಡ್ತಾ ಇದ್ದೀರಾ? ಇವಾಗ ಏನಿದು ಗಣಪತಿ ಯಾರ್ಯಾರು ಇಡ್ತೀರಾ? ತುಂಬ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದೀರಾ? ಸರ್ 10 ವರ್ಷದಿಂದ ನಾವು ನೆರವೇರಿಸ್ಕೊಂಡು ಬಂದಿದ್ವಿ. ಸುಮಾರು 10 ವರ್ಷದಿಂದನೂ ನಾವು ಇದೇ ನಿತ್ಯನ ಪ್ರಸಾದ, ನೈವೇದ್ಯ, ಆರತಿ, ಮಂಗಳಾರತಿ, ಸಾಯಂಕಾಲ ಡೈಲಿ ಸ್ವಾಮಿಗಳು ಕಡೆಯಿಂದ ನಾವು ಪೂಜೆ ಮಾಡಿಸ್ತೀವಿ. ಆ ನಂತರ ಕೊನೆಯ ದಿವಸ ಸತ್ಯನಾರಾಯಣ ಪೂಜೆ ಮಾಡಿ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡು ಪ್ರತಿ ವರ್ಷವೂ ಈ ಥರ ನಾವು ನಡೆಸ್ಕೊಂಡು ಬಂದೇವಿ. ಜನರಿಂದ ನಮಗೆ ಬಂದಂಥ ದೇಣಿಗೆ ಅಕ್ಕಿ, ಬೆಲ್ಲ, ಬ್ಯಾಳಿ, ಎಣ್ಣೆ ಎಲ್ಲ ನಮ್ಮ ಶಿಗ್ಗಾಂವ್ ಸರ್ವ ಭಕ್ತರು ಆ ದೇಣಿಗೆ ಮುಖಾಂತರ ಬಂದಿದ್ದನ್ನು ನಾವು ಎಲ್ಲ ಅಡುಗೆ ಮಾಡಿ ಬಂದು ಭಕ್ತರಿಗೆ ಉಣಬಡಿಸೋ ವ್ಯವಸ್ಥೆ ನಮ್ಮ ಶಂಕರ್ನಾಗ್ ಆಟೋ ಚಾಲಕರು ಎಲ್ಲರೂ ಇವತ್ತು ಒಂದು ದಿವಸ ಯಾರೂ 10 ರೂಪಾಯಿ ದುಡ್ಡಿಲಾರ್ದಂಗೆ ಬೆಳಗಿನಿಂದ ಸಾಯಂಕಾಲವರೆಗೂ ನಿತ್ಯನೂ ಆ ಅನ್ನ ಪ್ರಸಾದ ಆಗಮಟನೂ ಎಲ್ಲರೂ ನಿಲ್ಲ. ಅಂದರೆ ಯಾವುದೇ ರೀತಿಯಿಂದ ಆಟೋ ಸ್ಟಾರ್ಟ್ ಮಾಡಲ್ಲ ಇವತ್ತು ಯಾರೂ ಆಟೋ ಓಡಿಸಲ್ಲ. ಅಂದ್ರೆ ಆಟೋ ಶಂಕರ್ನಾಗ್ ಆಟೋ ಸಂಘದವ್ರು ಎಲ್ಲರೂ ನಿಂತು ಮಾಡ್ತಾ ಇದ್ದಾರೆ. ಒಬ್ಬರ ಇಬ್ಬರು ಅಂತಲ್ಲ, ಪ್ರತಿಯೊಬ್ಬರು ನಿಂತು ಇವತ್ತು ವ್ಯವಸ್ಥೆ ಮಾಡ್ತಾರೆ. ಇಲ್ಲೇ ವಿಶೇಷವಾಗಿ ಭಕ್ತಾದಿಗಳು ಏನಾದರೂ ದಾನ ಧರ್ಮ ಮಾಡಿದ್ದಾರೆ? ಸುಮಾರು ಜನ ದಾನ ಮಾಡಿದವರು ಅದ. ಇವತ್ತು ಮಂಜಣ್ಣ ಸೌರದ ಅಂತೇಳಿ ಇವತ್ತು ಸುಮಾರು ಒಂದು 25,000 ರೂಪಾಯಿ ಗಣಪನ್ನ ನಮಗೆ ಕೊಡಿಸ್ಯಾರ. ಜಯಲಕ್ಷ್ಮಿ ಸಮೂಹ ಸಂಸ್ಥೆಯವರು ನಿತ್ಯನೂ ನಮಗೆ ಪ್ರಸಾದದ ವ್ಯವಸ್ಥೆ, ಮ್ಯಾಗ ಗಣಪ ಬಂದ ದಿವಸ ಪೂಜಾದ ವ್ಯವಸ್ಥೆ, ಗಣಪನ ವಿಸರ್ಜನೆ ಹಿಂದಿನ ದಿವಸ ಸತ್ಯನಾರಾಯಣ ಪೂಜಾ ಪ್ರಸಾದದ ವ್ಯವಸ್ಥೆ, ಮ್ಯಾಗ 10,000 ರೂಪಾಯಿ ಅವ್ರು ದೇಣಿಗೆ ರೂಪದವಾಗಿ ಸಲ್ಲಿಸ್ತಾರೆ. ಮ್ಯಾಗ ಡಾಕ್ಟರ್ ರಾಣಿ ಮೇಡಮ್ ಅವರು ಕೊಡ್ತಾರೆ, ಶ್ರೀಕಾಂತ್ ದುಂಡಿಗೌಡರು ಕೊಟ್ಟಾರ, ಸುರೇಶ್ ಚೌಟಿಯವರು ಕೊಟ್ಟಾರ. ಇನ್ನೂ ಎಲ್ಲ ಅನೇಕ ಭಕ್ತಾದಿಗಳು ನಮಗೆ ಇದರಂಗೆ ಭಾಳ ಜನ ಕೊಟ್ಟಾರ್ರಿ. ಹೆಸರು ಹೇಳಕ್ಕೆ ಕೊಟ್ಟರಿಗೂ ಆಗಂಗಿಲ್ಲ. ಈಗ ಸರಿಸುಮಾರು ಎಷ್ಟು ಜನಸಂಖ್ಯೆ ಊಟ ಮಾಡ್ಬೋದು ರೀ ಪ್ರಸಾದ? ಸುಮಾರು ನೋಡ್ರಿ ನಮ್ಮದು 25 ಪ್ಯಾಕೆಟಿನ ವ್ಯವಸ್ಥೆ ಇರ್ತದೆ. 25 ಪ್ಯಾಕೆಟಿನ ಅಕ್ಕಿ ಅನ್ನ ಮಾಡಿಸ್ತೀವಿ, 2 ಕ್ವಿಂಟಲಿಂದ ಸಾರು ಮಾಡಿಸ್ತೀವಿ, 1-1.5 ಕ್ವಿಂಟಲಿಂದ ಸ್ವೀಟ್ ಮಾಡಿಸ್ತೀವಿ. ಆಮ್ಯಾಗ ನಮ್ಮ ಒಬ್ಬರು ಶೆಡ್ಜಿ ಅಂತೇಳಿ ಸ್ವೀಟ್ ಕೊಡ್ತಾರೆ, ಅವರು ಮೋತಿಚೂರು ಕೊಟ್ಟಿರ್ತಾರೆ, ಅವ್ರದ್ದು ಸೇವಾ ಮುಟ್ಟಿಸ್ತೀವಿ. ಸುಮಾರು ಒಂದು 10ರಿಂದ 15,000 ಜನ ಊಟ ಮಾಡೋದು. ಈಗ ಬಂದಂಥ ಭಕ್ತಾದಿಗಳು ಇದನ್ನೆಲ್ಲ ನೋಡಿದ್ರೆ ಏನಾದರೂ ಹೇಳಿ ಹೋಗ್ತಾರೆ? ಖುಷಿ ಅನ್ನಿಸ್ತೈತಿ ಅಂತ ಹೇಳಿ ಯಾರು ಒಬ್ಬರು ಸುಬ್ರಗಟ್ಟಿಯವರಂತ, ನಾವು ಈ ಸಲ ಈ ನಿಮ್ಮನ್ನು ನೋಡಿ ಭಾಳ ಖುಷಿ ಅನಿಸೈತಿ. ಮುಂದಿನ ವರ್ಷ ಅನ್ನ ಸಂತರ್ಪಣೆ ಮಾಡೋ ಮುಂದೆ ನಮ್ಗೊಟ್ಟು ನೀವು ತಿಳಿಸ್ರಿ. ನಾವು ನಿಮ್ಮ ಅನ್ನ ಪ್ರಸಾದ ದಿವಸ ನಾವು ಬಂದು ನಿಂತ್ಕೊಂಡು ಸೇವಾ ಮಾಡಿ ಹೋಗ್ತೀವಿ. ಇಂಥ ಜನ ಒಕ್ಕಟ್ಟಾಗಿ ದುಡಿಯೋರು ನಾವು ಎಲ್ಲಿ ನೋಡಿಲ್ಲ ಅಂತೇಳಿ ಹೇಳಿ ಹೋದ್ರಿ.
ಈಗ ನಮ್ಮ ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ಎಲ್ಲ ಚಾಲಕರಿಗೆ ಏನು ಒಂದು ಹೇಳಕ್ಕೆ ಇಷ್ಟಪಡ್ತೀರಿ ಈ ಕಮಿಟಿಯಿಂದ? ಈ ಕಮಿಟಿಯಿಂದ ಈ ಶಂಕರ್ನಾಗ್ ಆಟೋ ಚಾಲಕರು ಮಾಲಕರು ಈ 10 ವರ್ಷ ಏನು ನಾವು ನಡೆಸ್ಕೊಂಡು ಬಂದೀವಿ, ಇನ್ನೂ 10 ವರ್ಷ ಹೋದರೂ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ದು. ಇದು ನಿಮ್ಮ ಇನ್ನೊಂದು ವಿಶೇಷ, ಈಗ ಹೊಸ ಬಸ್ ಸ್ಟಾಪ್ ಹತ್ತಿರನೇ ಇದೆ, ಮಿಗಿಲಾಗಿ ಜನಸಂಪರ್ಕ ಏರಿಯಾ ಬೇರೆ, ಬರ್ತಕ್ಕಂಥ ಪ್ರವಾಸಿಗರು ಭಾಳ ಜನ ಅಡ್ಡಾಡ್ತಿರ್ತಾರೆ, ಅವ್ರೆಲ್ಲರೂ ಸಹಿತ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಐತಿ. ಅದಕ್ಕೋಸ್ಕರ ನಿಮ್ಗೆ ಗದ್ದಲಾಗಲಿ ತೊಂದರೆ ಆಗಲಿ ಆ ಥರ ಏನಾಗಲ್ಲ? ಏನೂ ಆಗಿಲ್ಲ ಸರ್. ವಯೋವೃದ್ಧರು ಬಂದಾರ ಅಂದ್ರೆ ಅವ್ರಿಗೆ ಕುರ್ಚಿಯ ವ್ಯವಸ್ಥೆ ಮಾಡಿ ಕುಂದುರಿಸಿ ಊಟ ಬಡಿಸ್ತೀವಿ. ಕೂಸು ಎತ್ಕೊಂಡು ಬಂದಾರ ಅಂದ್ರೆ ನಮ್ಮರ ಒಬ್ಬರು ಖುಷಿನ ಎತ್ಕೊಂಡು ಅವ್ರಿಗೆ ಊಟ ಬಡಿಸ್ತೀವಿ ರೀ. ಆಮ್ಯಾಗ ಸಾಯಂಕಾಲವರೆಗಿನೂ 4 ಗಂಟೆವರೆಗೂ ನಮ್ದು ಅನ್ನ ಸಂತರ್ಪಣೆ ಇರ್ತದೆ. 4 ಗಂಟೆ ಮಟ್ಟನು ಉಳಿದೈತಿ ಬಂದ್ರೆ ಕಾಶಿ ಮಠಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ಮುಟ್ಟಿಸಿ ಬರ್ತೀವಿ. ಬೆಳಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ? ನಮ್ದು 12 ಗಂಟೆಗೆ ನಮ್ದು ಊಟ ಪ್ರಾರಂಭ. 12 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಟ್ಟ? ಸಾಯಂಕಾಲ 5 ಗಂಟೆ ಮಟ್ಟನು ನಮ್ದು ನಿರಂತರ ಊಟ ಇರ್ತೈತಿ. ಬೆಳಿಗ್ಗೆ ಟಿಫಿನಿನ ವ್ಯವಸ್ಥೆ ಇರ್ತದೆ. ಬೆಳಿಗ್ಗೆ ನಾಷ್ಟದ ವ್ಯವಸ್ಥೆ ಬರ್ತಿ ಸುಮಾರು ಒಂದು 10 ರಿಂದ 15 kg ಉಪ್ಪಿಟ್ಟು ಮಾಡಿಸಿರ್ತೀವಿ. ಚಾಲಕರು, ಮಾಲಕರು, ಡ್ರೈವರು, ಕಂಡಕ್ಟರ್, ಬಸ್ ಸ್ಟ್ಯಾಂಡಿಗೆ ಮತ್ತು ಇತರೆ ಜನ ಯಾರು ಬಂದರೂ ಸಹಿತ ಆ ಉಪ್ಪಿಟ್ಟಿನ ಪ್ರಸಾದ ಆಗೋ ಮಟ್ಟನು ನಾವು ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.